ಮರಕ್ಕೆ ಹರಡುವಂಥದ್ದು ಜಾಸ್ತಿ ಸರ್. ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು 850 ಹೆಕ್ಟೇರ್ ಪ್ರದೇಶ ಇದು ನಷ್ಟ ಉಂಟಾಗಿದೆ ಸರ್. ಅದನ್ನು ನಾವು ಹೌದು ಬರ್ತಾನೆ ಇದೆ ಸರ್. ಅದ್ರ ಬಂದಾಗೆಲ್ಲ ಪೂರ್ತಿ 90% ಇಳುವರಿ ಪೂರ್ತಿ ಕುಂಠಿತ ಹೋಗ್ತದೆ ಸರ್. ಸರ್ ಇವಾಗ ಮ್ಯಾಂಗೋ ಪ್ರೊಸೆಸಿಂಗ್ ಯೂನಿಟ್ ಅದೇ ಸರ್ ಇಂಡಿಯಾ ಹಬ್ಬದು ಅದೊಂದು ರೈತರಿಗೆ ಬಂದರೆ ಸುಮಾರು ಸಾಕಷ್ಟು ಜನ ಒಂದು 30,000 ಜನಕ್ಕೆ ಕವರ್ ಆಗ್ತದೆ ಸರ್. ಮಾವು ಬೆಳೆಗಾರ ಮತ್ತು ತೆಂಗು ಬೆಳೆಗಾರರಿಗೆ ಅಷ್ಟು ಕವರ್ ಆಗ್ತದೆ ಸರ್. ಮತ್ತು ನಮ್ಮದು ಮತ್ತು ಬೈರಾಪಟ್ಟಣದಲ್ಲಿ ಸರ್ ನಮ್ಮ ಮಾವು ಎಕ್ಸ್ಪೋರ್ಟ್ಗೆ ಮಾವು ಪ್ರೊಸೆಸಿಂಗ್ ಯೂನಿಟ್ ಈಗ ಸೆಟಪ್ ಆಗ್ತಾಯಿದೆ ಸರ್. ಈಗ ಅದು ಇನ್ನೊಂದು ಅನದರ್ 3 ಮಂತಲ್ಲೆಲ್ಲ ವರ್ಕೆಲ್ಲ ಕಂಪ್ಲೀಟ್ ಆಗ್ತದೆ ಸರ್. ಸೊ ಅಲ್ಲಿ ಮಾಡಿದ್ರೆ ಏನಂತಂದ್ರೆ ಹಾಟ್ ವಾಟರ್ ಟ್ರೀಟ್ಮೆಂಟು, ಗ್ಯಾಮಾ ಇರಿಗೇಷನ್ಸು, ರೈತರು ಏನು ಮಾಡೋದು ಅಲ್ಲಿ ಪ್ರೋಸೆಸಿಂಗ್ ಮಾಡಿಸಿ ಎಕ್ಸ್ಪೋರ್ಟ್ ಮಾಡಲಿಕ್ಕೂ ಕೂಡ ಮಾವು ಬೆಳೆಗೆ. ಬಟ್ ನಮ್ಮ ಇಡೀ ಇಂಡಿಯಾದಲ್ಲೇ ಪ್ರಥಮವಾಗಿ ಮಾವು ಆಲ್ಪ್ಯಾಕ್ಸ್ ವೆರೈಟಿ ಬರ್ತಕ್ಕಂಥದ್ದು ಏಕೈಕ ಜಿಲ್ಲೆ ಅಂದರೆ ನಮ್ಮ ರಾಮನಗರ ಜಿಲ್ಲೆ ಸರ್. ರೈತರು ಸುಮಾರು ಮಾವನ್ನೇ ನೆಚ್ಕೊಂಡಿರ್ತಕ್ಕಂಥ ಜಿಲ್ಲೆ ಸರ್, ಮಾವು ಮತ್ತು ತೆಂಗಿನ. ಸೊ ಅದಕ್ಕೆ ಪೂರಕವಾಗಿ ನಾವು ಇವಾಗ ಮಾನ್ಯ CO ಸರ್ ಅಧ್ಯಕ್ಷತೆ ಇವಾಗ ಕೋಕೋ ಗ್ರಾಮ ಮಾಡಿದ್ವಿ ಸರ್. ಸೊ ಅದನ್ನು ಇವಾಗ ಆಲ್ರೆಡಿ ವರ್ಕ್ ಆರ್ಡರ್ ಕೊಟ್ಟಿದ್ವಿ ಸರ್. ಈಗ ನೆಕ್ಸ್ಟು ಈಗ ಚಾಲನೆ ಕೊಟ್ಟು ಅದಕ್ಕೂ ಕೋಕೋನಟ್ ಆಯಿಲ್ ಎಕ್ಸ್ಟ್ರಾಕ್ಷನ್ನು, ಕೋಕೋ ಪೌಡ್ರು ಮತ್ತು ತೆಂಗಿನಕಾಯಿ ಸುಲಿಯೋದು ಎಲ್ಲವೂ ಕೂಡ ಸ್ವಸಹಾಯ ಸಂಘದ ಮುಖಾಂತರ ಇನ್ಕಮ್ ಜನರೇಷನ್ ಮಾಡ್ತೀವಿ ಸರ್. ಎಸ್ ಸರ್. ಈಗ ಕೋಕೋನಟ್ ಆಯಿಲ್ ಮ್ಯಾಕ್ಸಿಮಮ್ ಪ್ರಮೋಟ್ ಮಾಡ್ತಾರೆ. ಹೌದು ಸರ್. ಇಲ್ಲ ಕಾಯಿದೆಲ್ಲ ಸರ್. ಹೌದು ಸರ್. ಎಸ್ ಸರ್. ಹೌದು ಸರ್. ಇಂಡಿಯಾ ಸೆಲ್ ಫಾರ್ಮರ್ ಸೆಲ್ ಮಾಡಲೇಬೇಕು ಸರ್. ಫಾರ್ಮರ್ಸ್ ಕೋಆಪರೇಟಿವ್ ರೀಲಿಂಗ್ ಯೂನಿಟ್ಸ್ ಏನಾಗಿದೆ? ಇಲ್ಲ ಸರ್, ಆ ಥರ ಸಿಸ್ಟಮ್ ಏನಿಲ್ಲ ಸರ್. ಎಲ್ಲ ಇಂಡಿವಿಜುವಲ್ ಆಗಿದೆ. ಬೇರೆ ಇಲ್ಲ ಸರ್, ಬೇರೆ ಇಲ್ಲ, ಅಲ್ಲೆಲ್ಲ ಇಲ್ಲ ಸರ್.